ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಕಮಲಾ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ನಾನೊಂದು ವಿಡಿಯೋ ಜೊತೆಗೆ ಬಂದಿದ್ದೀನಿ. ಏನು ವಿಡಿಯೋ ಅಂದ್ಕೊಂಡ್ರೆ, ನಾನೀಗ ಖಾರ ಚಟ್ನಿ ಜೊತೆಗೆ ಬಂದಿದ್ದೀನಿ. ಖಾರ ಚಟ್ನಿ ಮಾಡೋ ವಿಧಾನ ಹೆಂಗೆ ಅಂತ ಬನ್ನಿ ತೋರಿಸ್ಕೊಡ್ತೀನಿ. ನೋಡಿಕೊಂಡು ನೀವು ಮಾಡಿರೋಂತೆ ಏನೇನು ಸಾಮಾನು ಬೇಕು, ಮಾಡೋ ವಿಧಾನ ಹೆಂಗೆ ಅಂತ ತೋರಿಸ್ಕೊಡ್ತೀನಿ. ಬನ್ನಿ. ಸೂಪರಾಗಿ ಬಂದಿದೆ ನೋಡಿ ಖಾರ ಚಟ್ನಿ. ಈಗ ನೋಡಿ, ನಾನೀಗ ಒಂದು 2 ಹಿಡಿ ಹಸಿಮೆಣ್ಸಿನ್ಕಾಯಿನ ತೊಟ್ಟು ಬಿಡಿಸಿ ತೊಳೆದು ತೊಗೊಂಡಿದ್ದೀನಿ. ಈಗ ಒಂದು 2 ಹಿಡಿ ಮೆಣಸಿನ್ಕಾಯಿನ ತೊಗೊಂಡು ಈಗ ನೋಡಿ ಇದನ್ನೆಲ್ಲ ತುದಿ ಮುರಿಬೇಕು. ತುದಿ ಮುರಿದಿಲ್ಲ ಅಂದರೆ ಅದು ಹುರಿಯೋಕೆ ಹೋದಾಗ ಮುಖಕ್ಕೆ ಸಿಡಿಯುತ್ತೆ. ತುದಿ ಮುರಿಬೇಕು, ಇಲ್ಲದ್ರೆ ಮಧ್ಯೆ ಮುರಿಬೇಕು. ಈಗ ನೋಡಿ, ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೀನಿ. ಪ್ಯಾನ್ ಬಿಸಿ ಆದಮೇಲೆ ಎಲ್ಲ ಸಾಮಾನುಗಳು ಹುರ್ಕೊಳ್ಳೋಣ. ಈಗ 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ನೋಡಿ, ಕಡಲೆಬೇಳೆ ಹಾಕ್ಕೋತಾ ಇದ್ದೀನಿ. 2 ಸ್ಪೂನ್ ಕಡಲೆಬೇಳೆ. ಸ್ವಲ್ಪ ಬಿಸಿಯಾಗಲಿ ಇವು. ಸ್ವಲ್ಪ ಬಿಸಿ ಆದಮೇಲೆ ನೋಡಿ 2 ಸ್ಪೂನು ಉದ್ದಿನಬೇಳೆ ಹಾಕ್ಕೋತಾ ಇದ್ದೀನಿ. ಅದು ಸ್ವಲ್ಪ ಬಿಸಿ ಆಗಬೇಕು. ಬಿಸಿ ಆದಮೇಲೆ ಒಂದೊಂದೇ ಸಾಮಾನೆಲ್ಲ ಹಾಕ್ಕೊಳ್ಳೋಣ. ತೋರಿಸ್ತೀನಿ ನಿಮಗೆ. ಈಗ ನೋಡಿ, 2 ಸ್ಪೂನು ಧನಿಯಾ ಹಾಕ್ಕೋತಾ ಇದ್ದೀನಿ. ಇನ್ನೊಂದು ಚೂರು ಹಾಕ್ಕೊಂಡೆ, 2 ಸ್ಪೂನ್ ಹಾಕ್ಕೊಂಡು. ಈಗ ನೋಡಿ, ಇದು ಜೀರಿಗೆ, 1 ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ. ಎಲ್ಲನೂ ಸಿಮ್ಮಲ್ಲೇ ಇಟ್ಕೊಂಡು ಚೆನ್ನಾಗಿ ಹುರ್ಕೊಂಡಿದ್ದೀನಿ. 1/4 ಸ್ಪೂನು ಗಸಗಸೆ ಹಾಕ್ಕೊಂಡಿದ್ದೀನಿ. ಈಗ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ, ತಣ್ಣಗಾಗಲಿ. ಮೆಣಸಿನ್ಕಾಯಿ ಹುರಿಬೇಕು, ಅಲ್ಲಿ ತನಕ ಇದು ತಣ್ಣಗಾಯ್ತಾ ಇರಲಿ. ಇದೆಲ್ಲ ತೆಗೆದು ಹಾಕ್ಬಿಟ್ಟು ಈಗ ನೋಡಿ, ಅದೇ ಬಾಣಲಿ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ. ಇದು ಕೊಬ್ಬರಿ ಸಣ್ಣಗೆ ಪೀಸ್ ಮಾಡಿಕೊಂಡು ಹುರ್ಕೋತಾ ಇದ್ದೀನಿ. ಕೊಬ್ಬರಿನೂ ಹಸಿಕಾಯಿ ಹಾಕಿಲ್ಲ, ನಾನು ಒಣ ಕೊಬ್ಬರಿ ಹಾಕ್ಕೊಂಡಿದ್ದೀನಿ. ಈಗ ನೋಡಿ, ಸಾಕು. ಈಗ ಎತ್ತಿ ಇಟ್ಕೊಳ್ಳೋಣ. ಇನ್ನೊಂದು 2 ಸ್ಪೂನ್ ಎಣ್ಣೆ ಹಾಕ್ಕೋತಾ ಇದ್ದೀನಿ. ನೋಡಿ, ಎಣ್ಣೆ ಬಿಸಿಯಾಗಿರೋಕ್ಕೆ ಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕೀಗ. ಈ ಥರ ಹುರಿಯುವಾಗ ತೊಟ್ಟು ತೆಗೆದಿಲ್ಲ ಅಂದರೆ ಮುಖಕ್ಕೆ ಸಿಡಿಯುತ್ತೆ. ತೊಟ್ಟು ತೆಗಿಬೇಕು, ಇಲ್ಲದ್ರೆ ಮಧ್ಯೆ ಮೆಣಸಿನ್ಕಾಯಿ ಮುರಿದು ಹಾಕ್ಕೊಂಡು ಹುರ್ಕೋಬೇಕು. ಚೆನ್ನಾಗಿ ತೊಳೆದು ನೀರೆಲ್ಲ ಆರಿಸ್ಕೊಂಡು ಮುರಿದು ಹಾಕ್ಕೊಂಡು ಹುರ್ಕೋಬೇಕು. ಚೆನ್ನಾಗಿ ಸಿಮ್ಮಲ್ಲೇ ಇಟ್ಕೊಂಡು ಹುರಿಬೇಕು, ಚೆನ್ನಾಗಿ ಬೇಯಂಗೆ. ಇಲ್ಲಾಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ ಬೆಂದಿಲ್ಲ ಅಂದರೆ. ನೋಡಿ, ಈ ಥರ ಹುರ್ಕೊಂಡು ತೊಗೋಬೇಕು. ಖಾರ ಚಟ್ನಿ ಮಾಡೋಕ್ಕೆ ಹಸಿಮೆಣ್ಸಿನ್ಕಾಯಿನಲ್ಲೂ ಮಾಡ್ಬೋದು, ಒಣಮೆಣ್ಸಿನ್ಕಾಯಿನಲ್ಲೂ ಮಾಡ್ಬೋದು. ಸಾಮಾನೆಲ್ಲ ಒಂದೇ ಹಾಕ್ಕೊಳ್ಳೋದು. ಈಗ ನೋಡಿ, ಬೇರೆ ಒಂದು ತಟ್ಟೆಗೆ ಸುಟ್ಕೊಳ್ಳೋಣ, ತಣ್ಣಗಾಗಲಿ. ಈಗ ನೋಡಿ, ಅದೇ ಬಾಣಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇನ್ನೊಂದು 2 ಸ್ಪೂನು ಈರುಳ್ಳಿ. ಇದನ್ನೂ ಎಲ್ಲ ರೋಸ್ಟ್ ಮಾಡ್ಕೋಬೇಕು. ಈರುಳ್ಳಿ, ಬೆಳ್ಳುಳ್ಳಿ ಇದನ್ನೂ ಎಲ್ಲ ಒಂದೊಂದೇ ಹುರ್ಕೋಬೇಕೆಲ್ಲನೂ. ಒಟ್ಟಿಗೆ ಹಾಕ್ಬಿಟ್ರೆ ಒಂದು ಬೇಯುತ್ತೆ, ಒಂದು ಬೇಯಲ್ಲ. ಹಾಗಾಗಿ ಬೇರೆ ಬೇರೆಯೇ ಹುರ್ಕೋಬೇಕು. ಈಗ ನೋಡಿ, 1-2 ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೋತಾ ಇದ್ದೀನಿ. 1-2 ಈರುಳ್ಳಿ, 2 ಬೆಳ್ಳುಳ್ಳಿ. ಈಗ ನೋಡಿ, ಇದು ಅರ್ಧಂಬರ್ಧ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಮಸಾಲೆ ಎಲ್ಲ ಹುರ್ಕೊಂಡಿದ್ನಲ್ಲ, ಅದಕ್ಕೆ ಒಂದು ಅರ್ಧ ಸ್ಪೂನ್ ಅರಿಶಿನ ಹಾಕ್ಕೋತಾ ಇದ್ದೀನಿ. ಈಗ ನೋಡಿ, ಹುಣಸೆಹಣ್ಣು ಹಾಕ್ಕೋತೀನಿ. ಹುಳಿಗೆ ಹುಣಸೆಹಣ್ಣು ಬೇಕಲ್ಲ. ಹುಳಿ ಕಲಸಿ ಹಾಕ್ಕೊಂಡಿಲ್ಲ ನಾನು, ಹುಣಸೆಹಣ್ಣು ಹಾಗೆ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಈರುಳ್ಳಿ ಎಲ್ಲ ಬೆಂದು ಸಮಿಬೇಕು, ತಣ್ಣಗಾಗಬೇಕು. ಇದು ಸ್ವಲ್ಪ ನೋಡಿ, ಹುಣಸೆಹಣ್ಣು ಎಲ್ಲ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಮೆಣಸಿನ್ಕಾಯಿ ಹಾಕ್ಕೊಂಡು ಇದಕ್ಕೆಲ್ಲ ಈರುಳ್ಳಿನೂ ಹುರ್ಕೊಂಡಿದ್ನಲ್ಲ ಅದನ್ನು ಎಲ್ಲ ಇದಕ್ಕೇ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ದೊಡ್ಡ ಮಿಕ್ಸಿ ಜಾರ್ ತೊಗೊಂಡು ಎಲ್ಲ ಹಾಕ್ಕೋತಾ ಇದ್ದೀನಿ. ಈಗ ಫಸ್ಟು ಕಾಳು ಹೆಸರುಬೇಳೆ, ಉದ್ದಿನಬೇಳೆ, ಕಡಲೆಬೇಳೆ
ಜೀರಿಗೆ ಮೆಂತ್ಯ ಜೀರಿಗೆ ಧನಿಯಾ ಹುರ್ಕೊಂಡಿದ್ನಲ್ಲ ಅವೆಲ್ಲನೂ ಹಾಕ್ಕೊಂಡು ಕೊಬ್ಬರಿ ಅವೆಲ್ಲನೂ ಪೌಡ್ರ್ ಮಾಡಿಕೊಂಡು ಆನಂತರ ಮೆಣಸಿನ್ಕಾಯಿ ಹಾಕ್ಕೊಂಡು ಈರುಳ್ಳಿ ಬೆಳ್ಳುಳ್ಳಿ ಹಾಕ್ಕೊಂಡು ಈ ಥರ ನೈಸಾಗಿ ರುಬ್ಕೋಬೇಕು. ಹಿಂಗೆ ನೈಸಾಗಿ ರುಬ್ಕೊಂಡು ಈಗ ಅದೇ ಬಾಣಲಿಗೆ ಮತ್ತೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಹಾಕಿ ಬಿಸಿ ಆದ ತಕ್ಷಣ ಸಾಸಿವೆ ಜೀರಿಗೆ ಹಾಕೋಣ. ಸಾಸಿವೆ ಚಟಪಟ ಅಂದ ತಕ್ಷಣ ಜೀರಿಗೆ ಹಾಕ್ಕೊಂಡು ಅದಕ್ಕೆ ಕರಿಬೇವಿನ ಸೊಪ್ಪು ಒಗ್ಗರಣೆ ಕೊಡಬೇಕಲ್ಲ ಅದಕ್ಕೆ ಚಟ್ನಿಗೆ, ಅದಕ್ಕೋಸ್ಕರ ಇದೆಲ್ಲ ಹಾಕ್ಕೋತಾ ಇದ್ದೀನಿ ನಾನು. ಸಾಸಿವೆ ಜೀರಿಗೆ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಸಿಮ್ಮಲ್ಲೇ ಇಟ್ಕೊಂಡು ಈಗ ನೋಡಿ ಅದು ಬೆಂದಮೇಲೆ ರುಬ್ಕೊಂಡಿದ್ನಲ್ಲ ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಆಗಂಗೆ ತಿರುಗಿಸ್ಬೇಕು. ಒಗ್ಗರಣೆ ಒಳಗೆಲ್ಲ ಮಿಕ್ಸ್ ಆಗಬೇಕದು. ಆ ಥರ ಮಿಕ್ಸ್ ಆಗಿ ಚೆನ್ನಾಗಿ ಒಂದು ಕುದಿ 2 ಕುದಿ ಕುದಿಸ್ಕೋಬೇಕು. ಹುಣಸೆಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ರುಬ್ಬದಕ್ಕೆ ಹಾಕ್ಕೊಂಡಿದ್ದೀನಿ. ಅದು ಮೆಣಸಿನ್ಕಾಯಿನೂ ಹುರಿದಿರೋದು ಎಲ್ಲ ಹುರಿದಿರೋದೆ, ಚೆನ್ನಾಗೇನು ಕುದಿಸೋದೇನು ಬೇಡ. 1 ಕುದಿ 2 ಕುದಿ ಬಂದರೆ ಸಾಕು. ಅದಕ್ಕೆ 1 ಸ್ಪೂನ್ ಪುಡಿ ಬೆಲ್ಲ ಹಾಕ್ಕೊಂಡಿದ್ದೀನಿ, ಆರ್ಗ್ಯಾನಿಕ್ ಬೆಲ್ಲ. ಟೇಸ್ಟ್ಗೆ ಖಾರಕ್ಕೆ ಒಂಚೂರು ಬೆಲ್ಲ ಹಾಕ್ಕೊಂಡ್ರೆ ಟೇಸ್ಟ್ ಕೊಡುತ್ತೆ. ಈಗ ನೋಡಿ ಚೆನ್ನಾಗಿ ಬಂದಿದೆ. ಇದೇ ಥರ ಮಾಡ್ಕೋಬೇಕು. ನೋಡಿದ್ರಿ ಅಲ್ವಾ ಏನೇನು ಸಾಮಾನು ತೊಗೋಬೇಕು, ಮಾಡೋ ವಿಧಾನ ಹೆಂಗೆ ಅಂತ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕು ಶೇರು ಕಮೆಂಟು ಮರಿಬೇಡಿ. ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ನಿಮ್ಮ ಕಮೆಂಟ್ಗೋಸ್ಕರ ಕಾಯ್ತಾ ಇರ್ತೀನಿ. ಕಮೆಂಟ್ ಹಾಕಿ. ಥ್ಯಾಂಕ್ ಯು. ನೆಕ್ಸ್ಟ್ ಇನ್ನೊಂದು ಸೂಪರ್ ವಿಡಿಯೋನ ಜೊತೆಗೆ ಬರ್ತೀನಿ.